ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಗೆ ಹೋದ ಅದೆಷ್ಟೋ ಜನ ಸಿಂಗಲ್ ಆಗಿ ಹೋಗಿ ಮಿಂಗಲ್ ಆಗಿ ಬಂದಿದ್ದಾರೆ. ಹೊರಬಂದು ಮದುವೆ ಮಾಡ್ಕೊಂಡಿದ್ದಾರೆ. ಇಂತಹ ಜೋಡಿಯಲ್ಲಿ ಗಾಯಕ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಕೂಡ ಒಬ್ಬರು. ಆದರೆ ಈ ಜೋಡಿ ಮದುವೆ ಆಗಿ ಕೆಲವೇ ವರ್ಷದಲ್ಲಿ ವಿಚ್ಛೇದನ ಪಡೆದುಕೊಂಡಿದೆ. ಇನ್ನು ಕೆಲವರು ಬಿಗ್ ಬಾಸ್ ಮನೆಯಲ್ಲಿ ಲವ್ ಮಾಡಿ ಹೊರಬಂದ ಮೇಲೆ ದೂರವಾಗಿದ್ದಾರೆ. ಇಂತಹ ಜೋಡಿಗಳ ನಡುವೆ ದಿವ್ಯಾ ಉರುಡುಗ ಹಾಗೂ ಅರವಿಂದ್ ಕೆಪಿ ಇಂದಿಗೂ ಎವರ್ಗ್ರೀನ್ ಪ್ರೇಮಿಗಳು ಅಂದರೆ ತಪ್ಪಾಗುವುದಿಲ್ಲ. ಇತ್ತೀಚೆಗೆ ಅರವಿಂದ್ ದಿವ್ಯಾ ಹುಡುಗ ಬಗ್ಗೆ ಕೆಲ ಕಂಪ್ಲೇಂಟ್ಸ್ ಹೇಳಿದ್ದಾರೆ. ಹಾಗಾದ್ರೆ ಅರವಿಂದ್ ದಿವ್ಯಾ ಬಗ್ಗೆ ಹೇಳಿದ್ದೇನು? ಅರವಿಂದ್ ಕೆಪಿ ಅವರು ವೃತ್ತಿಪರ ಬೈಕ್ ರೇಸರ್ ಆಗಿದ್ದಾರೆ. ದಿವ್ಯಾ ಹುಡುಗ ಕಿರುತೆರೆ ನಟಿಯಾಗಿದ್ದಾರೆ. ಇದೀಗ ದಿವ್ಯಾ ನಿನಗಾಗಿ ಧಾರಾವಾಹಿಯಲ್ಲಿ ನಾಯಕಿ ನಟಿಯಾಗಿ ಪಾತ್ರ ಮಾಡ್ತಿದ್ದಾರೆ. ದಿವ್ಯಾ ಅರವಿಂದ್ ಒಟ್ಟಿಗೆ ಭೇಟಿ ಮಾಡಿದ್ದು ಬಿಗ್ ಬಾಸ್ ಮನೆಯಲ್ಲಿ. ಬಿಗ್ ಬಾಸ್ ಕನ್ನಡ ಸೀಸನ್ 8ರಲ್ಲಿ ಪರಿಚಯವಾದ ಈ ಜೋಡಿ ನಡುವೆ ಸ್ನೇಹ ಹುಟ್ಟುಕೊಂಡಿತ್ತು. ಸ್ನೇಹದ ಮೂಲಕ ಕಾಳಜಿ ಹೆಚ್ಚಾಯಿತು. ಈ ಕಾಳಜಿ ಪ್ರೀತಿಯ ರೂಪ ಪಡೆದುಕೊಂಡಿದೆ. ಇದೀಗ ಈ ಜೋಡಿಯ ನಡುವಿನ ಪ್ರೀತಿ ಇನ್ನೂ ಕೂಡ ಹಾಗೇ ಇದೆ. ಆದ್ರೆ ಅದೆಷ್ಟೋ ಪ್ರೇಮಿಗಳಿಗೆ ಸ್ಫೂರ್ತಿಯಾದ ಈ ಜೋಡಿ ಇನ್ನೂ ಕೂಡ ಮದುವೆ ಆಗಿಲ್ಲ. ಮದುವೆ ಯಾವಾಗ ಅನ್ನೋ ಪ್ರಶ್ನೆ ಮಾತ್ರ ಅತಿ ಶೀಘ್ರದಲ್ಲಿ ಅನ್ನೋ ಉತ್ತರವನ್ನ ನೀಡ್ತಿದ್ದಾರೆ. ಈ ನಡುವೆ ಅರವಿಂದ್ ದಿವ್ಯಾ ಬಗ್ಗೆ ಹೇಳಿದ ಕೆಲ ಮಾತುಗಳು ವೈರಲ್ ಆಗಿವೆ. ಹೌದು, ಬಿಗ್ ಬಾಸ್ ಮನೆಯಿಂದ ಹೊರಬಂದ ಬಳಿಕ ದಿವ್ಯಾ ಹುಡುಗ ಹಾಗೂ ಅರವಿಂದ್ ಕೆಪಿ ಮದುವೆ ಆಗ್ತಾರೆ ಎಂದು ಎಲ್ಲರೂ ಕೂಡ ಭಾವಿಸಿದ್ದರು. ಆದರೆ ಈ ಜೋಡಿ ಮದುವೆ ಮಾಡ್ಕೊಂಡಿಲ್ಲ. ಹಾಗಂತ ಇಬ್ಬರು ದೂರ ಕೂಡ ಆಗಿಲ್ಲ. ಅರವಿಂದ್ ಹಾಗೂ ದಿವ್ಯಾ ಇಂದಿಗೂ ಕೂಡ ಪ್ರೀತಿಸ್ತಿದ್ದಾರೆ. ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡಿದ್ದಾರೆ. ಇನ್ನೇನು ಮದುವೆ ಆಗುವುದೊಂದೇ ಬಾಕಿ ಇದೆ. ಈ ವೇಳೆ ಖಾಸಗಿ ಯೂಟ್ಯೂಬ್ ಚಾನೆಲ್ಗೆ ಮಾತನಾಡಿದ ಅರವಿಂದ್ ವಿದ್ಯಾ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ದಿವ್ಯಾ ಹೇಗಿರ್ತಾರೆ, ಹೇಗೆ ಹೊಂದ್ಕೊಂಡಿರ್ತಾರೆ, ಅರವಿಂದ್ ಅವರಿಗೆ ದಿವ್ಯಾ ಮಾಡುವ ಅಡುಗೆ ಇಷ್ಟನಾ ಇಲ್ವಾ, ಇದೆಲ್ಲದರ ಬಗ್ಗೆ ಅರವಿಂದ್ ಹೇಳಿದ್ದಾರೆ. ಈ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಹಾಗಾದ್ರೆ ದಿವ್ಯಾ ಹುಡುಗ ಬಗ್ಗೆ ಅರವಿಂದ್ ಕೆಪಿ ಹೇಳಿದ್ದೇನು? ದಿವ್ಯಾ ಹುಡುಗ ಅವರು ಚಂದದ ಹುಡುಗಿ, ಪಾಪದವರು, ಚೆನ್ನಾಗಿ ಕುಕ್ ಮಾಡ್ತಾರೆ. ಅಡುಗೆ ಮಾಡಿದರೆ ತಿನ್ನಲು ಆಗಲ್ಲ. ಕುಳ್ಳಕ್ಕಿದ್ರು ಕೂಡ ಚೆನ್ನಾಗಿದ್ದಾಳೆ. ಬೈಯೋದು ಕ್ಯೂಟ್ ಆಗಿ ಬೈತಾಳೆ. ಆಕ್ಟ್ ಮಾಡುತ್ತಾಳೆ. ಕೆಲವೊಂದು ಬಾರಿ ಏನು ಅಂತಲೇ ಅರ್ಥ ಆಗಲ್ಲ. ಬಟ್ಟೆಗಳನ್ನು ಅಲ್ಲಲ್ಲೇ ಬಿಸಾಡುತ್ತಾಳೆ. ಉಪ್ಪಿಟ್ಟು ಚೆನ್ನಾಗಿ ಮಾಡಲು ಬರುವುದಿಲ್ಲ. ತುಂಬಾ ತಲೆ ತಿಂತಾಳೆ. ಹೀಗೆ ಅರವಿಂದ್ ದಿವ್ಯಾ ಬಗ್ಗೆ ಹೇಳಿ ಕಾಲೆಳೆದಿದ್ದಾರೆ. ಆದರೆ ಅರವಿಂದ್ ಅವರು ಹೇಳುವ ಮಾತುಗಳಲ್ಲಿ ದಿವ್ಯಾ ಮೇಲಿನ ಪ್ರೀತಿ ಎದ್ದು ಕಾಣುತ್ತಿತ್ತು. ಇದಕ್ಕೆ ದಿವ್ಯಾ ಕೂಡ ತುಂಬಾ ಚೆನ್ನಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಅರವಿಂದ್ ತಮ್ಮ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದ್ದರೆ ದಿವ್ಯಾ ಅದೆಲ್ಲ ಸುಳ್ಳು ಅಂತ ಹೇಳುತ್ತಲೇ ನಗ್ತಾರೆ. ಇವರಿಬ್ಬರ ನಡುವಿನ ಅನ್ಯೋನ್ಯತೆ, ಪ್ರೀತಿ ಅದೆಷ್ಟಿದೆ ಅನ್ನೋದು ವೈರಲ್ ವಿಡಿಯೋದಲ್ಲಿ ಎದ್ದು ಕಾಣಿಸುತ್ತಿದೆ. ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೂ ಅರವಿಂದ್ ಹಾಗೂ ದಿವ್ಯಾ ಹುಡುಗ ನಡುವಿನ ಪ್ರೀತಿ ಆಳವಾಗಿದ್ದು ಅವರ ಅಭಿಮಾನಿಗಳಿಗೆ ಮದುವೆ ಯಾವಾಗ ಅನ್ನೋ ಪ್ರಶ್ನೆಗೆ ಮಾತ್ರ ನಿಖರವಾದ ಉತ್ತರ ಸಿಕ್ಕಿಲ್ಲ. ಸ್ನೇಹಿತರೆ, ಈ ಜೋಡಿ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.